42 ಆಫ್ JRS ಇದು ವಾಟರ್ ರೈಡ್ಸ್. ಇಲ್ಲಿದೆ ವಾಟರ್ ರೈಡ್ಸಿನ ಲಿಸ್ಟ್ ಆ್ಯಂಡ್ ಇದರಲ್ಲಿ ನಾವು ಅರೌಂಡ್ 8 ರೈಡ್ಸ್ ಆದರೂ ಕಂಪ್ಲೀಟ್ ಮಾಡಿರ್ತೀವಿ. ಈ ರೈಡ್ಸ್ನೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಎಕ್ಸ್ಪೀರಿಯನ್ಸ್ ಮಾಡೋದ್ರಲ್ಲೇ ಥ್ರಿಲ್ ಜಾಸ್ತಿ ಇದೆ. ಸ್ವಲ್ಪ ಕಾನ್ಫಿಡೆಂಟ್ ಆಗಿರೋರು ಅದನ್ನು ಥ್ರಿಲ್ಲಿಂಗ್, ಕ್ರೇಜಿ ಅಂತೆಲ್ಲ ಹೇಳ್ತಾರೆ. ಬಟ್ ಸ್ವಲ್ಪ ಭಯ ಇರೋರು ಜೀವ ಬಾಯಿಗೆ ಬಂತು ಅಂತಲೇ ಹೇಳ್ಬೋದು. ಆ ಥರ ಇರುತ್ತೆ ಇದೆಲ್ಲನೂ. ಜಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಇದನ್ನು. ಇದು ಮಲ್ಟಿ ಲೈನ್ ದೊಡ್ಡವ್ರಿಗೂ ಇದೆ, ಚಿಕ್ಕವ್ರಿಗೂ ಇದೆ. ಸೊ ಇದು ಅಮೆಜಾನಿಯಾ ಅಂತ 4 ಜನ ಕೂತ್ಕೊಂಡು ಒಂದು ಟ್ಯೂಬ್ ಥರ ಹಾಕಿರ್ತಾರೆ, ಕೆಳಗಡೆ ಎಲ್ಲ ಕೂತ್ಕೊಳ್ಳೋಕ್ಕಿರುತ್ತೆ. ಸೊ ಅದು ಫ್ಲೋ ಆಗ್ತಾ ಹೋಗುತ್ತೆ, ಚೆನ್ನಾಗಿರುತ್ತೆ. ಸಾಲಿಡ್ ಟ್ಯೂಬ್ಸ್, ಅದು ವೆರಿ ಸ್ಟ್ರಾಂಗ್ ಒನ್ಸ್. ಇದು ಮಲ್ಟಿ ಲೈನಲ್ಲಿ ಮಕ್ಕಳಿಗೆ ಅಂತ ಇರೋದು. ಆ್ಯಂಡ್ ದೆನ್ ಇಷ್ಟು ಆಡೋಷ್ಟೊತ್ತಿಗೆ 1:30 2 o'clock ಆಗಿತ್ತು. ಸೊ ಇಟ್ಸ್ ಎ ಲಂಚ್ ಟೈಮ್. ನಾವು ತೊಗೊಂಡಿದ್ದು ಬಿರಿಯಾನಿ ಆ್ಯಂಡ್ ಪರೋಟ. ಟೇಸ್ಟ್ ವೈಸ್ ಇಟ್ಸ್ ಓಕೆ, ಗುಡ್ ಅನ್ನೋ ಥರ ಇತ್ತು. ಲಂಚ್ ಮುಗಿದ್ಮೇಲೆ ನಾವು ಬಂದಿದ್ದು ಸೂಪರ್ ವೇವ್ಸ್ ಕಡೆಗೆ. ಇದು ಸಿಂಗಲ್ ಪೀಪಲ್ ಆಡೋ ಅಂಥದ್ದು, ಚೆನ್ನಾಗಿರುತ್ತೆ, ಫನ್. ಇದ್ರ ಪಕ್ಕದಲ್ಲೇ ವೇವ್ ಪೂಲ್ ಇದೆ. ಅವರ್ಲಿ ಒನ್ಸ್ ಫಾರ್ 20 minutes ವೇವ್ಸ್ ಕ್ರಿಯೇಟ್ ಆಗುತ್ತೆ. 20 minutes ಆಡ್ಬೋದು. ಬಟ್ ಇದು ಸ್ವಲ್ಪ ಚಿಕ್ಕದೇನೆ, ಆ ವೇವ್ಸ್ ಬರೋದಕ್ಕೆ ಸ್ವಲ್ಪ ಚಿಕ್ಕದೇನೆ ಜಾಗ. ಇದಾದಮೇಲೆ ನಾವು ಹೋಗಿದ್ದು ಲೇಝಿ ರಿವರ್ಗೆ. ಊಟ ಆದಮೇಲೆ ಆರಾಮಾಗಿರೋಕ್ಕೆ ಇದೊಂದೊಳ್ಳೆ ಗೇಮು. ಸೊ ಟ್ಯೂಬ್ಸ್ ಇರುತ್ತೆ. ದೊಡ್ಡವ್ರಿಗಾದರೆ ಒಬ್ಬೊಬ್ರಿಗೆ ಒಂದೊಂದು ಟ್ಯೂಬ್ ಕೊಡ್ತಾರೆ. ಚಿಕ್ಕ ಮಕ್ಕಳನ್ನ ಈ ಥರ ತೊಡೆ ಮೇಲೆ ಕೂರಿಸ್ಕೊಂಡು ಹೋಗಬೇಕು. ಅವರೊಬ್ಬನ್ನೇ ಕೂರಿಸಿದ್ರೆ ಒಳಗಡೆ ಇರೋ ಹೋಲಿಂದ ಬಂದುಬಿಡ್ತಾರೆ ಕೆಳಗಡೆಗೆ. ಸೊ ದೊಡ್ಡವರೇ ಅದನ್ನು ಕೂರಿಸ್ಕೋಬೇಕು. ಮಧ್ಯದಲ್ಲಿ ಒಂದು ಕೇವ್ ಥರ ಒಂದು ಸ್ಮಾಲ್ ಡಿಸ್ಟೆನ್ಸ್ಗೆ ಮಾಡಿದ್ದಾರೆ. ಅದರೊಳಗಡೆ ಹೋಗೋಕ್ಕೆ ಚೆನ್ನಾಗಿರುತ್ತೆ. ಇದಾದಮೇಲೆ ನಾವು ಪೆಂಡುಲಮ್ ಸ್ಲೈಡ್ಸ್ಗೆಲ್ಲ ಹೋದ್ವಿ. ಅದು ಇಬ್ಬಿಬ್ಬರು ಹೋಗೋವಂಥದ್ದು ಚೆನ್ನಾಯಿತು, ಬಟ್ ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡಿಲ್ಲ. ಇದಾದಮೇಲೆ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಆಲ್ಮೋಸ್ಟ್ 5:30 ಆಗಿತ್ತು. ಅದಾದಮೇಲೆ ಇಲ್ಲಿ ಒಂದು ಶೋ ಬೇರೆ ಅರೇಂಜ್ ಮಾಡಿದರು, ಡ್ಯಾನ್ಸ್ ಒನ್. ಇದು ಇಷ್ಟು ಆಗೋಷ್ಟೊತ್ತಿಗೆ 5:30 6 o'clock ಆಗಿತ್ತು. ಇದಾದಮೇಲೆ ನಾವು ಅಲ್ಲಿಂದ ಹೊರಟ್ವಿ. ದಿಸ್ ಈಸ್ ಆಲ್ ಅಬೌಟ್ JRS ಫ್ಯಾಂಟಸಿ ಪಾರ್ಕ್, ಮೈಸೂರು. Big